Hello, hi friends. Welcome to Viral Tube. ಈಗ ನೀವು ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಾ. ಮೇಕ್ ಮನಿ ವಿತ್ ಯೋರ್ ಸ್ಮಾರ್ಟ್ ಫೋನ್ ಇಂದ ಹೇಗೆ ಹಣ ಗಳಿಕೆ ಮಾಡಬಹುದು ಅನ್ನೋದನ್ನ ನಾನು ಇವಾಗ ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ವೈರಲ್ ಟ್ಯೂಬ್ ಅನ್ನೋದು ಒಂದು ಮೊಬೈಲ್ ಅಪ್ಲಿಕೇಶನ್ ಆಗಿರುತ್ತೆ. ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಈ ಅಪ್ಲಿಕೇಶನ್ ಇಂದ ಹಣ ಗಳಿಕೆ ಮಾಡಬಹುದು. ಇದೊಂದು ವೈರಲ್ ಅಡ್ವರ್ಟೈಸ್ಮೆಂಟ್ ಆಗಿರುತ್ತೆ. ಹಾಗಿದ್ಮೇಲೆ ವೈರಲ್ ಅನ್ನೋ ಪದದ ಅರ್ಥ ಫಸ್ಟ್ ನೋಡೋಣ. ನೀವು ಪ್ರತಿದಿನ ಟಿವಿ ಚಾನೆಲ್ಸ್ ನಲ್ಲಿ, ನ್ಯೂಸ್ ಪೇಪರ್ಸ್ ನಲ್ಲಿ ಕೇಳ್ತಾನೆ ಇರ್ತೀರಾ, ಆ ವಿಡಿಯೋ ವೈರಲ್ ಆಗಿದೆ, ಈ ವಿಡಿಯೋ ವೈರಲ್ ಆಗಿದೆ ಅಂತ. ಹಾಗಿದ್ರೆ ಯಾರೋ ಒಬ್ರು ಅಪ್ಲೋಡ್ ಮಾಡುವಂತ ವಿಡಿಯೋ ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಮತ್ತೊಬ್ಬರಿಗೆ ಹರಡ್ತಾ ಇರುವಂತ, ಅತಿ ವೇಗವಾಗಿ ಮಿಲಿಯನ್ಸ್ ಗಟ್ಟಲೆ ಜನಕ್ಕೆ ರೀಚ್ ಆಗ್ತಾ ಇರುವಂತ ವಿಡಿಯೋಸ್ ನ ವೈರಲ್ ವಿಡಿಯೋಸ್ ಅಂತ ನಾವು ಕರಿತಿದ್ದೀವಿ. ಹಾಗಿದ್ಮೇಲೆ ವೈರಲ್ ವಿಡಿಯೋಸ್ಗೂ ಮತ್ತೆ ವೈರಲ್ ಟ್ಯೂಬ್ಗೂ ಇರುವಂತ ಲಿಂಕ್ ಏನು ನೋಡ್ಕೊಂಡ್ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ವೈರಲ್ ಟ್ಯೂಬ್ ನ ಒಂದು ಕಾನ್ಸೆಪ್ಟ್ ಏನ್ ಹೇಳುತ್ತೆ? ವೈರಲ್ ಟ್ಯೂಬ್ ಹೇಳುತ್ತೆ ಟೈಮ್ ಇಸ್ ಈಕ್ವಲ್ ಟು ಮನಿ. ಟೈಮ್ ಇಸ್ ಈಕ್ವಲ್ ಟು ಮನಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ, ನೀವು ಕೇಳ್ತಾ ಇರ್ತೀರಾ. ಹಾಗಿದ್ಮೇಲೆ ಇವತ್ತಿನ ದಿನ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತವ್ರಂತ ಪ್ರತಿಯೊಬ್ಬ ಮನುಷ್ಯ ಅವನ ಫ್ಯಾಮಿಲಿಗಿಂತ ಜಾಸ್ತಿ ಸ್ಮಾರ್ಟ್ ಫೋನ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ. ಅಂದ್ರೆ ಅವನ ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ತಿದ್ದಾನೆ ಅಲ್ಲೇ ಅವನಿಗೂ ಕೂಡ ದುಡ್ಡು ಇರಬೇಕು. ಸೊ ಹಾಗಿದ್ಮೇಲೆ ವಿ ಗಾಟ್ ಅನ್ ಐಡಿಯಾ. ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ. ನೋಡಿ, ಇವತ್ತಿನ ದಿನ ನಿಮಗೆ ಸೋಷಿಯಲ್ ಮೀಡಿಯಾಸ್ ನಲ್ಲಿ ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇಲ್ಲೆಲ್ಲ ನಿಮಗೆ ಒಂದು ವೈರಲ್ ವಿಡಿಯೋ ಸಿಗ್ತಾ ಇರುತ್ತೆ. ಅಂದ್ರೆ ನಿಮ್ಮ ಫ್ರೆಂಡ್ಸ್ ನಿಮಗೆ ಫಾರ್ವರ್ಡ್ ಮಾಡ್ತಾ ಇರ್ತಾರೆ, ನೀವು ಮತ್ತೊಬ್ರಿಗೆ ಫಾರ್ವರ್ಡ್ ಮಾಡ್ತಾ ಇರ್ತೀರಾ. ಫೇಸ್ಬುಕ್ ಅಲ್ಲಿ ಯಾವುದೋ ಒಂದು ವಿಡಿಯೋ ಇದೆ ಅಂತ ಅದನ್ನ ನೀವು ಶೇರ್ ಮಾಡ್ತೀರಾ, ಮತ್ತೊಬ್ರಿಗೆ ಶೇರ್ ಮಾಡ್ತೀರಾ. ಅದೇ ರೀತಿ ವಾಟ್ಸ್ಆಪ್ ನಲ್ಲೂ ಫಾರ್ವರ್ಡ್ ಮಾಡ್ತಿದ್ದೀರಾ. ಈ ರೀತಿ ಫಾರ್ವರ್ಡ್ ಆಗ್ತಾ ಇರುವಂತಹ ವಿಡಿಯೋಸ್ ಇಂದ ನಿಮ್ಗೆ ಇವತ್ತಿನ ದಿನ ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ ಸಿಗ್ತಿದೆ. ಆದ್ರೆ ಇಂಥ ವಿಡಿಯೋಸ್ ನ ವೈರಲ್ ಟ್ಯೂಬ್ ನಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ, ಅದೇ ವೈರಲ್ ಟ್ಯೂಬ್ ನಲ್ಲಿ ನಾವು ಆ ವಿಡಿಯೋಗೆ ಒಂದು ಅಡ್ವರ್ಟೈಸ್ಮೆಂಟ್ ಆಡ್ ಮಾಡ್ತೀವಿ. ಆಡ್ ಮಾಡಿದಂತ ಅಡ್ವರ್ಟೈಸ್ಮೆಂಟ್ ಇಂದ ಏನ್ ನಡೆಯುತ್ತೆ? ಕಂಪನಿಗಳಿಗೆ ಬ್ರಾಂಡಿಂಗ್ ಆಗುತ್ತೆ. ನಮ್ದೊಂದು ಲೋಕಲ್ ಅಡ್ವರ್ಟೈಸ್ಮೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಚಿಕ್ಕ ಪುಟ್ಟ ಬಿಸ್ನೆಸ್ ಮೆನ್ಗಳ ಅಡ್ವರ್ಟೈಸ್ಮೆಂಟ್ ನಾವು ಆಡ್ ಮಾಡ್ತೀವಿ. ಸೊ ಆಗ ಏನಾಗುತ್ತೆ, ಆ ಬಿಸ್ನೆಸ್ ನ ನಾವು ಬ್ರಾಂಡಿಂಗ್ ಮಾಡಿದಂತ ಆಗುತ್ತೆ. ಆ ಬಿಸ್ನೆಸ್ ನ ಬ್ರಾಂಡಿಂಗ್ ಮಾಡ್ತಾ ಇರೋದ್ರಿಂದಾಗಿ ನಾವು ಆ ಬಿಸ್ನೆಸ್ ಮೆನ್ಗಳಿಗೆ ಚಾರ್ಜ್ ಮಾಡ್ತೀವಿ. ಆ ಚಾರ್ಜ್ ಮಾಡಿದಂತ ಹಣದಲ್ಲಿ 80% ನಾವು ಪ್ರೀಮಿಯಂ ಮೆಂಬರ್ಸ್ಗೆ ನಾವು ಶೇರ್ ಮಾಡ್ತೀವಿ. ಈ ರೀತಿ ಒಂದು ಕಾನ್ಸೆಪ್ಟ್ ನೀವು ಆಲ್ರೆಡಿ ಯೂಟ್ಯೂಬ್ ನಲ್ಲಿ ನೋಡಿರಬಹುದು. ಯೂಟ್ಯೂಬ್ ನಲ್ಲಿ ನೀವು ಯಾವುದೋ ಒಂದು ವಿಡಿಯೋನ ನೋಡಬೇಕಾದ್ರೆ ಸ್ಕಿಪ್ ಆಡ್ ಅಂತ ಬರುತ್ತೆ. ಸೊ ಇದರಿಂದಾನೇ ಗೂಗಲ್ ಕಂಪನಿ ಅಂದ್ರೆ ಯೂಟ್ಯೂಬ್ ಕಂಪನಿಗೆ ರೆವೆನ್ಯೂ ಜನರೇಟ್ ಆಗುತ್ತೆ. ಸೇಮ್ ಅದೇ ರೀತಿಯಲ್ಲಿ ವೈರಲ್ ಟ್ಯೂಬ್ ನಲ್ಲಿ 6 ಸೆಕೆಂಡ್ಸ್ ಅಡ್ವರ್ಟೈಸ್ಮೆಂಟ್ ಮಾತ್ರ ರನ್ ಆಗುತ್ತೆ ನೀವು ಅಪ್ಲೋಡ್ ಮಾಡುವಂತ ವಿಡಿಯೋಸ್ ನ ಮುಂಚೆ. ಇದು ಯಾವ ರೀತಿ ಜಾಸ್ತಿ ಜನಕ್ಕೆ ರೀಚ್ ಆಗಬಹುದು? ಇವಾಗ ನೋಡಿ, ನಮ್ಮ ಹತ್ರ ಸಿಂಪಲ್ ಆಗಿ ಒಂದು 10,000 ಜನ ಪ್ರೀಮಿಯಂ ಮೆಂಬರ್ಸ್ ಇದ್ದಾರೆ ಅಂದ್ರೆ, ಆ ಪ್ರೀಮಿಯಂ ಮೆಂಬರ್ಸ್ ಏನ್ ಮಾಡ್ತಿದ್ದಾರೆ, ಮತ್ತೆ ಅವರ ಫ್ರೆಂಡ್ಸ್ಗೆ ನಮ್ಮ ವೈರಲ್ ಟ್ಯೂಬ್ ನ ವಿಡಿಯೋಸ್ ನ ಶೇರ್ ಮಾಡ್ತಿದ್ದಾರೆ. ಅದರಿಂದಾಗ್ಲಿ ಏನಾಗ್ತಿದೆ, ಮತ್ತೆ ವೈರಲ್ ಆಗ್ತಿದೆ. ಸೊ ಇದರಿಂದಾಗಿ ಅತಿ ಹೆಚ್ಚು ವ್ಯೂಸ್ ನ ಅತಿ ವೇಗವಾಗಿ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ ನೀವು ಅಪ್ಲೋಡ್ ಮಾಡುವಂತ ವಿಡಿಯೋಸ್. ಅತಿ ಹೆಚ್ಚು ಜನ ನೋಡಿದಾಗ ಕಂಪನಿಗೆ ಅತಿ ಹೆಚ್ಚು ಬ್ರಾಂಡಿಂಗ್ ಆಗುತ್ತೆ. ಕಂಪನಿಗಳಿಗೆ ನಾವು ಚಾರ್ಜ್ ಮಾಡ್ತೀವಿ. ಅದರಿಂದ 80% ನಮ್ಮ ಪ್ರೀಮಿಯಂ ಮೆಂಬರ್ಸ್ಗೆ ಶೇರ್ ಮಾಡ್ತಿದ್ದೀವಿ. ಡೋ ವರಿ, ಈಸಿ ಮನಿ. ನೀವು ಕೇವಲ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ನಲ್ಲಿ ಬರುವಂತ ವೈರಲ್ ವಿಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋಬೇಡಿ. ನೀವು ಸ್ವತಃ ಕ್ರಿಯೇಟ್ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಹಣ ಗಳಿಸಬಹುದು. ಹೇಗೆ? ನೀವು ಸ್ವತಃ ಕ್ರಿಯೇಟ್ ಮಾಡೋದಕ್ಕೆ ಅಂತಾನೆ ಕಂಪನಿ ನಿಮಗೆ ಪ್ರತಿ 100 ದಿನಗಳಿಗೆ ಒಂದು ಕಾಂಟೆಸ್ಟ್ ನ ಆಯೋಜಿಸಿರುತ್ತೆ. ಆ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಲು ನಿಮ್ಮ ಫೋಟೋ ಮತ್ತು ನಿಮ್ಮ ಒಂದು ಗವರ್ಮೆಂಟ್ ಐಡಿ ಪ್ರೂಫ್ ನ ನೀವು ನಮಗೆ ಸೆಂಡ್ ಮಾಡಬೇಕಾಗತ್ತೆ. ನೀವೇ ಸ್ವತಃ ಕ್ರಿಯೇಟ್ ಮಾಡಿರುವಂತಹ ವಿಡಿಯೋಸ್ ನಲ್ಲಿ 100 ದಿನಗಳಲ್ಲಿ ಯಾರ್ದು ಅತಿ ಹೆಚ್ಚು ವ್ಯೂಸ್ ತಗೊಂಡಿರುತ್ತೆ ಅವರಿಗೆ ಮೊದಲನೇ ಬಹುಮಾನ 1 ಲ್ಯಾಕ್ ಇರುತ್ತೆ. ಸೆಕೆಂಡ್ ಪ್ರೈಸ್ ಎರಡನೇ ಬಹುಮಾನ 50,000 ಮತ್ತು ಮೂರನೇ ಬಹುಮಾನ 25,000 ಮತ್ತು ನಾಲ್ಕನೆಯ ಬಹುಮಾನ 100 ಜನಗಳಿಗೆ ಖಚಿತ ಉಡುಗೊರೆ ಕೊಡಲಾಗುತ್ತದೆ. ಇದರ ಜೊತೆಗೆ ಏನ್ ನಡೆಯುತ್ತೆ, ಇವಾಗ ನೋಡಿ, ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರ, ಸ್ವತಃ ಕ್ರಿಯೇಟ್ ಮಾಡಿದ್ರ, ನಿಮಗೆ ಪ್ರೈಸ್ ಬರಲಿಲ್ಲ. ಆದ್ರೂ ನೀವು ಅಪ್ಲೋಡ್ ಮಾಡಿದಂತಹ ವಿಡಿಯೋಸ್ಗೆ ನೀವೇ ಸ್ವತಃ ಕ್ರಿಯೇಟ್ ಮಾಡಿರುವಂತಹ ವಿಡಿಯೋಸ್ಗೆ ಪ್ರತಿ ವ್ಯೂಗೆ ಅಂದ್ರೆ ಪ್ರತಿ ಒಬ್ರು ನೋಡಿದಾಗ ನಿಮ್ಗೆ ₹1 ನಿಮ್ಮ ಅಕೌಂಟ್ಗೆ ಬರ್ತಾ ಇರುತ್ತೆ. ಹಾಗಾದ್ರೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ. ಈಗ ನೀವೇ ಸ್ವತಃ ಕ್ರಿಯೇಟ್ ಮಾಡಿದಂತಹ ವಿಡಿಯೋಸ್ ಪ್ರತಿ ಒಬ್ರು ನೋಡಿದಾಗ ನಿಮಗೆ ಸಿಕ್ತಿದೆ ₹1. ಮತ್ತು ನೀವು ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ಬರ್ತಾ ಇರುವಂತಹ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾಗ ಅದನ್ನ ಪ್ರತಿಯೊಬ್ರು ನೋಡಿದಾಗ ವೈರಲ್ ಟ್ಯೂಬ್ ನಲ್ಲಿ ನಿಮಗೆ ಸಿಕ್ತಿದೆ 10 ಪೈಸೆ. 10 ಪೈಸೆ ಟು ₹3 ಆಗುತ್ತೆ. ಬಟ್ ಬಿಗಿನಿಂಗ್ ಅಲ್ಲಿ ಕಂಪನಿ ನಿಮಗೆ 10 ಪೈಸೆ ಕೊಡ್ತಿದೆ. ಇಷ್ಟೆಲ್ಲ ಬೆನಿಫಿಟ್ಸ್ ನ ನೀವು ಪಡ್ಕೋಬೇಕು ಅಂದ್ರೆ ನೀವು ವೈರಲ್ ಟ್ಯೂಬ್ ನ ಪ್ರೀಮಿಯಂ ಮೆಂಬರ್ ಆಗ್ಬೇಕಾಗತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಪ್ರೀಮಿಯಂ ಮೆಂಬರ್ಶಿಪ್ ಯಾಕೆ ಅಂತ. ಪ್ರೀಮಿಯಂ ಮೆಂಬರ್ಶಿಪ್ ನಿಮ್ಮ ಎಂಟರ್ಟೈನ್ಮೆಂಟ್ ಟೈಮ್ ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ಕಾಲ ಕಳೆಯಬೇಕಾದ್ರೆ ಅಲ್ಲಿ ಬರ್ತಾ ಇರುವಂತಹ ವಿಡಿಯೋಸ್ ನ ವೈರಲ್ ಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ಅದರಿಂದ ಹಣ ಗಳಿಸೋದಕ್ಕೆ. ಎರಡನೇದಾಗಿ ನೀವು ಕಾಂಟೆಸ್ಟ್ ಗಳಲ್ಲಿ ಭಾಗವಹಿಸಬಹುದು ಮತ್ತು ಭಾಗವಹಿಸಿ ನೀವು ಬಹುಮಾನಗಳನ್ನ ಗೆಲ್ಲಬಹುದು. ಇಲ್ಲ ಅಂದ್ರೆ ನಿಮ್ಮ ಕ್ರಿಯೇಟಿವಿಟಿಗೆ ಪ್ರತಿಯೊಬ್ರು ನೋಡಿದಾಗ ₹1 ಸಿಗ್ತಿದೆ. ನೀವು ಇಷ್ಟೆಲ್ಲ ಸವಲತ್ತುಗಳನ್ನು ಪಡೆಯೋದಕ್ಕೆ ಪ್ರೀಮಿಯಂ ಮೆಂಬರ್ಶಿಪ್ ತಗೋಬೇಕಾಗತ್ತೆ. ಸೊ ಪ್ರೀಮಿಯಂ ಮೆಂಬರ್ಶಿಪ್ ಎಷ್ಟು? ಪ್ರೀಮಿಯಂ ಮೆಂಬರ್ಶಿಪ್ ನ ಚಾರ್ಜ್ ಎಷ್ಟು ಅಂದ್ರೆ ನಿಮಗೆ ₹1,500 ಇರುತ್ತೆ. ಸೀಮಿತ ಅವಧಿಗೆ ಮಾತ್ರ ಕಂಪನಿ ₹1,000 ಮಾತ್ರ ಮಾಡಿದೆ.
ನೀವು ಒನ್ ಟೈಮ್ ಪ್ರೀಮಿಯಂ ಮೆಂಬರ್ಶಿಪ್ ತಗೊಂಡ ನಂತರ ನೆಕ್ಸ್ಟ್ ಯಾವುದೇ ಕಾಂಟೆಸ್ಟ್ಗಾಗ್ಲಿ ನೀವು ಫ್ರೀ ಎಂಟ್ರಿ ಇರುತ್ತೆ. ನೀವು ಪ್ರತಿ 100 ದಿನಗಳಲ್ಲಿ ನಡೆಯುವಂತಹ ಎಲ್ಲಾ ಕಾಂಟೆಸ್ಟ್ಗೂ ಯಾವುದೇ ರೀತಿಯ ಚಾರ್ಜಸ್ ನ ನೀವು ಪೇ ಮಾಡಬೇಕಾಗಿರೋದಿಲ್ಲ. ಓಕೆ, ನೀವೀಗ ಅಡ್ವರ್ಟೈಸ್ಮೆಂಟ್ ಮನಿ ಹೇಗೆ ಎಷ್ಟು ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಕಂಪನಿ ನಿಮ್ಗೆ ಮತ್ತೊಂದು ಕೆಲಸ ಕೊಡ್ತಿದೆ. ವೆನ್ ಯು ಬಿಕಮ್ ಅ ಪ್ರೀಮಿಯಂ ಮೆಂಬರ್, ಕಂಪನಿ ನಿಮ್ಗೆ ಕಂಪನಿನ ಬ್ರ್ಯಾಂಡಿಂಗ್ ಮಾಡುವಂತ ಕೆಲಸ ಕೊಡ್ತಿದೆ. ಈ ಬ್ರ್ಯಾಂಡಿಂಗ್ ಅಂದ್ರೆ ಏನು? ರೆಫರ್ ಅಂಡ್ ಅರ್ನ್. ನೀವು ನಿಮ್ಮ ಬಂಧು ಮಿತ್ರರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ಅಪ್ಲಿಕೇಶನ್ ನ ಬ್ರ್ಯಾಂಡಿಂಗ್ ಮಾಡಿ, ಅಂದ್ರೆ ರೆಫರ್ ಮಾಡಿ ನೀವು ಹಣ ಗಳಿಸಬಹುದು. ಎಷ್ಟು ಗಳಿಸಬಹುದು? ಫಾರ್ ಎಕ್ಸಾಂಪಲ್, ನೀವು ಪ್ರೀಮಿಯಂ ಮೆಂಬರ್ ಎ ಎಂದುಕೊಳ್ಳಿ. ನೀವು ಬಿ ಎನ್ನುವ ನಿಮ್ಮ ಫ್ರೆಂಡ್ ಒಬ್ಬರಿಗೆ ರೆಫರ್ ಮಾಡಿದಾಗ ನಿಮಗೆ ಸಿಗುತ್ತಿದೆ 500 ರೂಪಾಯಿಗಳ ಕ್ಯಾಶ್ ಬ್ಯಾಕ್. ಅದೇ ರೀತಿ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡುವಂತಹ ನಿಮ್ಮ ಯಾವುದೇ ಫ್ರೆಂಡ್ಸ್ ಗಳಿಗೆ ನೀವು ಪ್ರೀಮಿಯಂ ಮೆಂಬರ್ಶಿಪ್ ರೆಫರ್ ಮಾಡಿ ಪ್ರತಿಯೊಬ್ಬರ ಮೇಲೂ 500 ರೂಪೀಸ್ ಕ್ಯಾಶ್ ಬ್ಯಾಕ್ ಪಡೆಯಬಹುದಾಗುತ್ತದೆ. ಫಾರ್ ಎಕ್ಸಾಂಪಲ್, 10 ಜನರಿಗೆ ನೀವು ರೆಫರ್ ಮಾಡಿದ್ದಲ್ಲಿ 10 ಇಂಟು 500 5,000 ರೂಪಾಯಿ ಸಿಗುತ್ತದೆ. ಅದೇ ರೀತಿ 100 ಜನರಿಗೆ ನೀವು ರೆಫರ್ ಮಾಡಿದ್ದಲ್ಲಿ 100 ಇಂಟು 500 50,000 ರೂಪಾಯಿ ಸಿಗುತ್ತದೆ. ಇಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಇರುವುದಿಲ್ಲ. ನೀವು ಇಷ್ಟೇ ಜನ ರೆಫರ್ ಮಾಡಬಹುದೆಂದು. ನಿಮಗೆ ಎಷ್ಟು ಜನ ಫ್ರೆಂಡ್ಸ್ ಇರುತ್ತಾರೋ ಅಷ್ಟು ನೀವು ರೆಫರ್ ಮಾಡಿ ಹಣ ಗಳಿಸಬಹುದು. ಇಲ್ಲಿ ಅದೇ ರೀತಿ ಲಿಮಿಟ್ಸ್ ಕೂಡ ಇರುವುದಿಲ್ಲ. ನೀವು ಎಷ್ಟು ಜನರಿಗೆ ಬೇಕಾದರೂ ರೆಫರ್ ಮಾಡಿ ಹಣ ಗಳಿಸಬಹುದು. ಸ್ವಲ್ಪ ತಾಳಿ, ಇಲ್ಲಿಗೆ ನಿಮ್ಮ ರೆಫರಲ್ ಬೋನಸ್ ಸ್ಟಾಪ್ ಆಗುವುದಿಲ್ಲ. ಈಗ ನಿಮ್ಮ ಫ್ರೆಂಡ್ಸ್ ರೆಫರ್ ಮಾಡುವುದರ ಮೂಲಕವೂ ನೀವು ಹಣ ಗಳಿಸಬಹುದು. ಹೇಗೆ? ನೀವು ರೆಫರ್ ಮಾಡಿರುವಂತಹ ವ್ಯಕ್ತಿ ಬಿ ಮತ್ತೊಬ್ಬ ವ್ಯಕ್ತಿ ಸಿ ಎನ್ನುವವರಿಗೆ ರೆಫರ್ ಮಾಡಿದಾಗ ನಿಮಗೆ ಬರುತ್ತಿದೆ 100 ರೂಪಾಯಿಗಳು. ಅದೇ ರೀತಿ ಸಿ ಎನ್ನುವ ವ್ಯಕ್ತಿ ಡಿ ಎನ್ನುವ ವ್ಯಕ್ತಿಗೆ ರೆಫರ್ ಮಾಡಿದಾಗ ಮತ್ತೆ ನಿಮಗೆ ಸಿಗುತ್ತಿದೆ 100 ರೂಪಾಯಿಗಳು. ಮತ್ತೆ ಡಿ ಎನ್ನುವ ವ್ಯಕ್ತಿ ಇ ಎನ್ನುವ ವ್ಯಕ್ತಿಗೆ ರೆಫರ್ ಮಾಡಿದಾಗ ಮತ್ತೆ ಕಂಪನಿ ನಿಮಗೆ ಕೊಡುತ್ತಿದೆ 50 ರೂಪೀಸ್ 50 ರೂಪಾಯಿಗಳು. ಮತ್ತೆ ಇ ಎನ್ನುವ ವ್ಯಕ್ತಿ ಎಫ್ ಎನ್ನುವ ವ್ಯಕ್ತಿಯನ್ನು ರೆಫರ್ ಮಾಡಿದಾಗ ನಿಮಗೆ ಸಿಗುತ್ತಿದೆ 50 ರೂಪಾಯಿಗಳು. ಹಾಗಿದ್ದರೆ ನೋಡಿ, ನಿಮಗೆ ಸಿಗುತ್ತಿದೆ 5 ಜನರೇಷನ್ಗಳ ಮನಿ. ಅಂದರೆ ನಿಮ್ಮ ಫ್ರೆಂಡ್ ಮತ್ತು ಅವರ ಫ್ರೆಂಡ್ಸ್ ಮತ್ತೆ ಅವರ ಫ್ರೆಂಡ್ಸ್ ಎಷ್ಟು ಜನರಾದರೂ ಮಾಡಲಿ ನಿಮಗೆ ಸಿಗುತ್ತಿದೆ 5 ಜನರೇಷನ್ ಮನಿ. ಈಗ ನಿಮ್ಮ ತಲೆನಲ್ಲಿ ಉಳ್ಕೊಂಡಿರೋ ಕೆಲವೊಂದು ಕ್ವಶನ್ಗಳು ಹೀಗಿರ್ಬೋದು. ಎಷ್ಟು ದುಡಿಬಹುದು ನಾನು ಅಡ್ವರ್ಟೈಸ್ಮೆಂಟ್ ಮನಿಯಿಂದ? ನಾನು ರೆಫರ್ ಮಾಡಿ ಎಷ್ಟು ದುಡಿಬಹುದು? ನಾನು ಅಪ್ಲೋಡ್ ಮಾಡುವಂತ ವಿಡಿಯೋಸ್ ಎಷ್ಟು ಜನ ನೋಡಬಹುದು? ನಾನು ಎಷ್ಟು ಹಣ ಗಳಿಕೆ ಮಾಡಬಹುದು? ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ. ನಿಮ್ಗೆ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡುವಂತ ಫ್ರೆಂಡ್ಸ್ ಎಷ್ಟು ಜನ ಇರಬಹುದು? ಓಕೆ, ಇವಾಗ ಅಟ್ಲೀಸ್ಟ್ ಒಂದು 10 ಜನ ನಿಮ್ಗೆ ಫ್ರೆಂಡ್ಸ್ ಇದ್ದಾರೆ ಅಂದ್ರೆ ನೀವು ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ 10 ಜನರಿಗೆ ರೆಫರ್ ಮಾಡಿದ್ದಲ್ಲಿ ನಿಮಗೆ ಬರ್ತಿದೆ 10 ಇಂಟು 500 5,000 ರೂಪಾಯಿಗಳು. ನೀವಿಲ್ಲಿ ಕಡ್ಡಾಯವಾಗಿ 10 ಜನರನ್ನು ರೆಫರ್ ಮಾಡಲೇಬೇಕೆಂಬ ಯಾವುದೇ ಕಂಡೀಷನ್ ಇರೋದಿಲ್ಲ. ಇದು ಒಂದು ಜಸ್ಟ್ ಎಕ್ಸಾಂಪಲ್. ನಾವು ಒಂದು 10 ಜನರಿಗೆ ನೀವು ಬ್ರ್ಯಾಂಡಿಂಗ್ ಮಾಡಿದ್ರೆ ನೀವು ಎಷ್ಟು ಅರ್ನ್ ಮಾಡಬಹುದು ಎನ್ನುವುದನ್ನು ತಿಳಿಸಿಕೊಡುತ್ತಿದ್ದೇವೆ. ಅದಾದ ನಂತರ ನೀವೇನು ಮಾಡ್ತಿಲ್ಲ. ಸಪೋಸ್ ನಿಮ್ಮ 10 ಜನ ಫ್ರೆಂಡ್ಸ್ ನೀವು ಯಾರಿಗೆ ರೆಫರ್ ಮಾಡಿದ್ರೆ ಅವ್ರಿಗೂ ಕೂಡ ಕಾಮನ್ ಆಗಿ 10 ಜನ ಫ್ರೆಂಡ್ಸ್ ಇರ್ತಾರ. ಎಸ್, ಅವರು 10 ಜನಕ್ಕೆ ರೆಫರ್ ಮಾಡ್ತಿದ್ದಾರೆ ಅಂದ್ರೆ ಮತ್ತೆ 100 ಜನ ಆದ್ರು 100 ಜನಕ್ಕೆ ಕಂಪನಿ ಸೆಕೆಂಡ್ ಲೆವೆಲ್ ಅಲ್ಲಿ ನಿಮಗೆ ಕೊಡ್ತಿದೆ 100 ರೂಪೀಸ್. ಅಂದ್ರೆ ನಿಮಗೆ ಬರ್ತಿದೆ 10,000 ರೂಪಾಯಿಗಳು. ಅದೇ ರೀತಿ ಥರ್ಡ್ ಮಂತ್ ಅಂದ್ರೆ ಥರ್ಡ್ ಲೆವೆಲ್ ನಲ್ಲಿ ಮತ್ತೆ ಆ 100 ಜನಕ್ಕೆ ಮತ್ತೆ 10 ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಅಂತಂದ್ರೆ 1000 ಜನ ಆಗಿದ್ದಾರೆ. 1000 ಜನಕ್ಕೆ ಮತ್ತೆ ಕಂಪನಿ 100 ರೂಪೀಸ್ ನಿಮಗೆ ಕೊಡ್ತಿದೆ. ಥರ್ಡ್ ಲೆವೆಲ್ ನಲ್ಲಿ ನಿಮಗೆ ಬರ್ತಿದೆ 1 ಲಕ್ಷ. ಅದೇ ರೀತಿನಲ್ಲಿ ಫೋರ್ತ್ ಲೆವೆಲ್ ನಲ್ಲಿ ಮತ್ತೆ ಕಂಪನಿ 50 ರೂಪೀಸ್ ಕೊಡ್ತಿದೆ. ಸಪೋಸ್ ಇವಾಗ ನಿಮ್ಮ ಹತ್ರ ಇರೋ 1000 ಜನ ಫ್ರೆಂಡ್ಸ್ಗೆ 10 ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಅಂದ್ರೆ 10,000 ಜನ ಆದ್ರೂ 10,000 ಜನಕ್ಕೆ ಕಂಪನಿ ಮತ್ತೆ 50 ರೂಪೀಸ್ ಕೊಡ್ತಿದೆ. ನಿಮಗೆ ಬರ್ತಿದೆ 5 ಲಕ್ಷ. ಅದೇ ರೀತಿ ಫಿಫ್ತ್ ಲೆವೆಲ್ ಲಾಸ್ಟ್ ಲೆವೆಲ್ ನಲ್ಲಿ ನಿಮಗೆ ಕಂಪನಿ 50 ರೂಪೀಸ್ ಕೊಡ್ತಿದೆ. ಸಪೋಸ್ 10,000 ಜನ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಒಂದು 10 ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಅಂದ್ರೆ 1 ಲಕ್ಷ ಜನ ಆಗಿದ್ದಾರೆ. 1 ಲಕ್ಷ ಜನಗಳಿಗೆ ಕಂಪನಿ 50 ರೂಪಾಯಿನಂತೆ ನಿಮಗೆ ಕೊಡ್ತಿದೆ 50 ಲಕ್ಷ. ನೀವು 50 ಲಕ್ಷಗಳನ್ನ ಅತಿ ವೇಗವಾಗಿ ನೀವು ಗಳಿಸಬಹುದಾಗುತ್ತೆ. ಇದು ನಿಮಗೆ ಮಾತ್ರ ಅಲ್ಲ, ಪ್ರೀಮಿಯಂ ಮೆಂಬರ್ಶಿಪ್ ಆದಂತಹ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತದೆ. ಒಂದ್ ಸಿಂಪಲ್, ಇವಾಗ ಎಷ್ಟು ತಿಂಗಳಲ್ಲಿ ನಾವು ದುಡಿಬಹುದು? ಇವಾಗ ನಾವು ಇಲ್ಲೇ ಚಾಟ್ ನಲ್ಲಿ ತೋರಿಸಿರೋ ರೀತಿ ಫಸ್ಟ್ ಮಂತ್ ಅಲ್ಲಿ ಅಟ್ಲೀಸ್ಟ್ ನೀವು ಒಂದು 10 ಜನಕ್ಕೆ ರೆಫರ್ ಮಾಡ್ತೀರಾ ಅಂದ್ರೆ ಮತ್ತೆ ನಿಮ್ಮ ಫ್ರೆಂಡ್ಸ್ 10 ಜನಕ್ಕೆ ರೆಫರ್ ಮಾಡ್ತಾರೆ ಅಂದ್ರೆ ಮತ್ತೆ ಇನ್ನೊಂದು 10 ಜನಕ್ಕೆ ಅವ್ರು ರೆಫರ್ ಮಾಡ್ತಾರೆ ಅಂದ್ರೆ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫೋರ್ತ್ ಮಂತ್, ಫಿಫ್ತ್ ಮಂತ್, ವಿತ್ ಇನ್ 5 months ಯು ಕ್ಯಾನ್ ಅರ್ನ್ ಮೋರ್ ದನ್ 50 lakh rupees. ಜೊತೆಗೆ ನಿಮ್ಮ ತಲೆನಲ್ಲಿ ಕಾಡ್ತಾ ಇರೋ ಒಂದು ಪ್ರಶ್ನೆ, ಕಂಪನಿ ಯಾಕೆ ಬ್ರ್ಯಾಂಡಿಂಗ್ ನ ನಮ್ಮ ಕೈಯಲ್ಲಿ ಮಾಡಿಸ್ತಿದೆ ಅನ್ನೋ ಕ್ವಶನ್ ನಿಮ್ಗೆ ಏನಾದ್ರು ಇದ್ರೆ ಜಸ್ಟ್ ಈ ಒಂದು ನಮ್ಮ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ದಿನ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನ ನಂಬುತ್ತಾರಾ ಇಲ್ಲ ನಿಮ್ಮ ಸೆಲೆಬ್ರಿಟೀಸ್ ನ ನಂಬುತ್ತಾರಾ? ಎಸ್, ಆಫ್ ಕೋರ್ಸ್ ನಿಮ್ಮನ್ನೇ. ಆದ್ರೂ ಕೂಡ ಯಾಕೆ ಎಲ್ಲಾ ಕಂಪನಿಗಳು ಸೆಲೆಬ್ರಿಟೀಸ್ಗೆ ಕೋಟಿಗಟ್ಲೆ ಅವರು 10 seconds ಆಡ್ ಮಾಡಿದ್ರೆ ಎಷ್ಟೋ ಕೋಟಿ ಕೊಡ್ತಾರೆ.
ಎಸ್ ಅಫ್ ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಬ್ರಾಂಡಿಂಗ್ಗೋಸ್ಕರ ಅವ್ರನ್ನ ಯೂಸ್ ಮಾಡ್ತಾರೆ. ಬಟ್ ಅಲ್ಲಿ ಏನ್ ನಡೆಯುತ್ತೆ ಇವತ್ತಿನ ದಿನ ಒಂದ್ ಸಿಂಪಲ್ ಆಗಿ ನಾವು ಹೇಳ್ಬೇಕಂದ್ರೆ ಇವತ್ತು ಕಟ್ರಿನಾ ಕೈಫ್ ಹುಡ್ದಾಗಿಂದ ಬೆಳ್ಳಗಿದ್ದಾರೆ, ಒಂದ್ ಸೋಪ್ ಹಾಕೊಂಡ್ಬಿಟ್ಟು ನಾನು ಬೆಳ್ಳಗಾದೆ ಅಂತ ಸುಳ್ಳು ಹೇಳ್ಬೇಕಾಗುತ್ತೆ. ಸಲ್ಮಾನ್ ಖಾನ್ ಅವ್ರು ಯಾವ್ದೋ ಮೌಂಟೇನ್ ಡ್ಯೂ ಕುಡಿದ ತಕ್ಷಣ ಬಂಡೆಯಿಂದ ಬಂಡೆಗೆ ಹಾರ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಬ್ರಾಂಡಿಂಗ್ ಮಾಡಬೇಕಾದ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಬಂದಾಗ ಸಾವಿರ ರೀತಿನ ಹೇಳ್ತಾರೆ. ಬಟ್ ಇಲ್ಲಿ ನಿಮ್ ಅದೇ ಒಬ್ಬ ಸೆಲೆಬ್ರಿಟಿ ಅವರ ಮೂವಿ ರಿಲೀಸ್ ಆಗಿದೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಹತ್ರ ಬಂದು ನೀವು ಹೇಳಿದಾಗ ಅವರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀವು ಹೋಗೋದಿಲ್ಲ. ಅಂದ್ರೆ ಇಲ್ಲಿ ಬ್ರಾಂಡಿಂಗ್ ಮಾಡೋ ಶಕ್ತಿ ಯಾರಿಗಿದೆ, ಯಾರು ಸತ್ಯನ ಹೇಳಿ ಬ್ರಾಂಡಿಂಗ್ ಮಾಡಬಹುದಾಗುತ್ತೆ, ದಟ್ ಈಸ್ ಯು. ಅದಕ್ಕೋಸ್ಕರ ಕಂಪನಿ ನಿಮ್ಗೆ ಕೊಟ್ಟಿದೆ ಬ್ರಾಂಡಿಂಗ್ ಮಾಡುವಂತ ಕೆಲಸ. ಪ್ರತಿಯೊಬ್ಬ ಮನುಷ್ಯ ಕೇವಲ 10 ಜನಕ್ಕೆ ಬ್ರಾಂಡಿಂಗ್ ಮಾಡಿದ್ರೆ ಸಾಕು, ಅಫ್ಕೋರ್ಸ್ ಯು ಕ್ಯಾನ್ ಅರ್ನ್ ಮೋರ್ ದನ್ 50 lakh rupees ವಿತ್ ಇನ್ 5 months. ಕಂಪನಿ ವೈರಲ್ ಮಾರ್ಕೆಟಿಂಗ್ ಯಾಕೆ ಮಾಡಿದೆ ಅನ್ನೋದಕ್ಕೆ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಒಂದ್ ಕಡೆ ನೀವು ಹಣ ಗಳಿಸಿದೀರಾ, ರೆಫರಲ್ ಬೋನಸ್ ಕಂಪನಿ ಕೊಟ್ಟಿದೆ, ನೀವು ಕಂಪನಿನ ಬ್ರಾಂಡಿಂಗ್ ಮಾಡಿರೋದಕ್ಕೋಸ್ಕರ. ಆದ್ರೆ ಇಲ್ಲಿ ನಿಜವಾದ ಸತ್ಯ ಏನ್ ನಡೆದಿದೆ ಈಗ ಬಂದ್ ನೋಡಿ. ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ? ಮೋರ್ ದೆನ್ 1 lakh, 1 ಲಕ್ಷ ಜನಕ್ಕಿಂತ ಜಾಸ್ತಿ ಜನ ನಿಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈಗ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಎಷ್ಟು ಜನ ವಾಚ್ ಮಾಡಬಹುದು? ಎಸ್ ಅಫ್ಕೋರ್ಸ್ ಒಂದು 50% ಜನ ಅಂತ ನಾವೇನಾದ್ರೂ ಅನ್ಕೊಂಡ್ರು ಒಂದು 50,000 ವ್ಯೂಸ್ ಆಗ್ತಿದೆ ನೀವು ಅಪ್ಲೋಡ್ ಮಾಡ್ತಾ ಇರೋಂತ ವಿಡಿಯೋ ಅಂದಾಗ ಕಂಪನಿ ನಿಮ್ಗೆ ಇವಾಗ ಬಿಗಿನಿಂಗ್ ಅಲ್ಲಿ 10 ಪೈಸೆ ಅಂತ ಹೇಳ್ತಿದ್ರೆ ಫ್ಯೂಚರ್ ಅಲ್ಲಿ ಅದು ಜಾಸ್ತಿ ಆಗುತ್ತೆ. ಯಾಕಂದ್ರೆ 10 ಪೈಸೆ ಆಯ್ತು 3 rupees ಆಗ್ಬಹುದು. ಆವರೇಜ್ ಅನ್ನ 50 ಪೈಸೆ ಅಂತ ಹೇಳಿದ್ರು ಕೂಡ ನಿಮ್ಗೆ 50,000 ವ್ಯೂಸ್ಗೆ 25,000 rupees ಬರ್ತಿದೆ. 25,000 ನೀವು ಕೇವಲ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅರ್ನ್ ಮಾಡ್ತಿದ್ದೀರಾ. ಅಂದ್ರೆ ಇವತ್ತಿನ ದಿನ ಯೂಟ್ಯೂಬರ್ಸ್ ಯಾವ ರೀತಿ ಕೋಟಿಗಟ್ಟಲೆ ಹಣ ಮಾಡ್ತಿದ್ದಾರೆ, ಅದೇ ರೀತಿಯಲ್ಲಿ ವೈರಲ್ ಟ್ಯೂಬ್ ನ ಪ್ರತಿಯೊಬ್ಬ ಪ್ರೀಮಿಯಂ ಮೆಂಬರ್ ಕೂಡ ಹಣ ಗಳಿಸಬಹುದು. ಈಗ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಕಂಪನಿ ನಿಮ್ಮನ್ನ ಬ್ರಾಂಡಿಂಗ್ ಮಾಡೋದಕ್ಕೆ ಬಿಟ್ಟು ನಂತರ ನಿಮ್ಮನ್ನ ಬ್ರಾಂಡ್ ಅಂಬಾಸಡರ್ ಮಾಡಿದೆ. ನೀವು ಚಿಕ್ಕ ವಿಡಿಯೋ ಹಾಕಿ ನೀವು 25,000 ಗಳಿಸಿದೀರಾ ಅಂದ್ರೆ ಯಾವ ಸೆಲೆಬ್ರಿಟಿಗೂ ನೀವೇನ್ ಕಮ್ಮಿ ಇಲ್ಲ. ನಿಮಗೀಗ ಉಳಿದಿರುವ ಪ್ರಶ್ನೆಗಳು: ಅಪ್ಲಿಕೇಶನ್ ಎಲ್ಲಿ ಸಿಗುತ್ತದೆ, ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಪ್ರೀಮಿಯಂ ಮೆಂಬರ್ಶಿಪ್ ಯಾವ ರೀತಿ ಪಡಿಬೇಕು, ನಮಗೆ ಪೇಮೆಂಟ್ಸ್ ಯಾವಾಗ ಬರುತ್ತೆ, ಪ್ರತಿ ತಿಂಗಳು ಎಷ್ಟನೇ ತಾರೀಕು ಬರುತ್ತೆ, ಜೊತೆಗೆ ನನ್ನ ವೀವ್ಸ್ ಎಷ್ಟು ಕೌಂಟ್ಸ್ಗೆ ಯಾವಾಗ ಅಮೌಂಟ್ ಬರುತ್ತೆ, ಮತ್ತು ರೆಫರಲ್ ಕೋಡ್ ಯಾವ ರೀತಿ ಪಡಿಬೇಕು. ಈ ಎಷ್ಟು ಇನ್ಫಾರ್ಮೇಶನ್ಸ್ ನಿಮಗೆ ಈ ವಿಷಯವನ್ನು ತಲುಪಿಸಿರುವಂತಹ ನಮ್ಮ ಪ್ರತಿನಿಧಿಗೆ ಸಂಪರ್ಕಿಸಿ ಅಥವಾ ನಮ್ಮ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ. ಧನ್ಯವಾದಗಳು. ಕಣ್ಮುಂದೆ 50 ಲಕ್ಷ ಕಾಣಿಸ್ತಿದೆ, ಇದನ್ನ ಎಷ್ಟು ಬೇಗ ನಿಮ್ಮದಾಗಿಸ್ಕೊಳ್ತೀರಾ ಅಂತ ನೋಡೋಣ. ಇಲ್ಲಿವರೆಗೂ ಸಾಕು ಎಲ್ಲ ವಿದೇಶಿ ಕಂಪನಿಗಳನ್ನ ಯೂಸ್ ಮಾಡಿದ್ದು. ಬನ್ನಿ ಈಗ ನಮ್ಮ ಡಿಜಿಟಲ್ ಇಂಡಿಯಾ ನಮ್ಮ ಅಪ್ಲಿಕೇಶನ್ ನ ಯೂಸ್ ಮಾಡಿ ನಾವೇ ಬೆಳೆಯೋಣ. ನಮ್ ಜೊತೆ ಕೈ ಜೋಡಿಸಿ. ಬಿ ವಿತ್ ಅಸ್, ಗ್ರೋ ವಿತ್ ಅಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ವೈರಲ್ ಟ್ಯೂಬ್.